ದಾರಿ ಯಾವುದಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆ ಹಂತವನ್ನು ತಲುಪಿದ್ದೀವಿ. ಬನ್ನಿ ಹಾಗಾದರೆ ನಮ್ಮ ಕಾಲರ್ ಯಾರು ನೆಕ್ಸ್ಟ್ ನೋಡೋಣ. ಶಿರಸಿಯಿಂದ ವೆಂಕಟೇಶ್ ಅಂತ ನಮಗೆ ಕರೆ ಮಾಡಿದ್ದಾರೆ. ವೆಂಕಟೇಶ್, ತಮ್ಮ ಪ್ರಶ್ನೆಯನ್ನು BSY ಅವರಿಗೆ. ಸರ್, ನಮ್ಮ ಬಹಳ ಪಶ್ಚಾತ್ತಾಪ ಏನು ಅಂತಂದ್ರೆ, ಮೊನ್ನೆ ಶಿರ್ಸಿಯಲ್ಲಿ ಒಂದು 3-4 ದನಗಳು ಬರೀ ವಾಯರ್ ಹರಿದು ಬಿದ್ದು ಸತ್ತು ಸರ್. ಕರೆಂಟ್ ವಾಯರ್ ಹರಿದು ಬಿಟ್ಟು ಸರ್. ಇವತ್ತು ಶಿರ್ಸಿಯಲ್ಲಿ ಸರ್, ಇವತ್ತು ಹೊಸವಾಳೆ ಅನ್ನುವಂತಹ ಏರಿಯಾದಲ್ಲಿ 2 ದನಗಳು ಇವತ್ತು ಸತ್ತು ವಾಯರ್ ಹರ್ಕೊಂಡು ಸರ್. ಹೆಸ್ಕಾಂದಲ್ಲಿ ಕೇಳಿದ್ರೆ ಯಾವುದೇ ರೀತಿಯಾದಂಥ ನಮಗೆ ಆ ವಾಯರ್ಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಏನು ಅವಕಾಶಗಳಿಲ್ಲ, ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾರೆ ಸರ್. ಹೇಳು ಸರ್. ಅವ್ರ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ಪ್ರಶ್ನೆ ಕೇಳ್ತಿರುವಂಥದ್ದು. ಏನಂತೀರಿ? ಇಷ್ಟೇ. ನಾನು ಈ ತಕ್ಷಣ ಸಂಬಂಧಪಟ್ಟ ಸಚಿವರಿಗೆ ಶೋಭಾ ಕರಂದ ಜೊತೆ ಮಾತನಾಡ್ತೇನೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಥರದ್ದು ಆಗಾಗ್ಗೆ ಅನಾಹುತಗಳಾಗಿ ಯಾರೋ ಸಾವು ನೋವು ಕಾರಣ ಆಗಬೇಕಾದ್ರೆ ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ. ಇದನ್ನೇ ನಾವು ಪ್ರವಾಸ ಮಾಡಿದಾಗ ನೋಡಬೇಕಾಗಿರೋದು, ತಿಳ್ಕೊಬೇಕಾಗಿರೋದು, ಸುಧಾರಣೆ ಆಗಬೇಕಾಗಿರೋದು. ಖಂಡಿತ ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಹೇಳಿಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಅಧಿಕಾರಿಗಳು ಮಾಡಿ ಅದಕ್ಕೇನು ಸೂಕ್ತ ಬಂದೋಬಸ್ತ್ ಮಾಡಬೇಕು ನಾವು ಮಾಡೋದು. ಸಿದ್ದು ತಿಪ್ಟೂರಿನಿಂದ ನಮಗೆ ಕರೆ ಮಾಡಿದ್ದಾರೆ. ಸಿದ್ದು, ನಿಮ್ಮ ಪ್ರಶ್ನೆ ಏನು? ಹೇಳಿ ಸಿದ್ದು. ನಾನು ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಮಾಡ್ತಿರೋದು. ಯಡಿಯೂರಪ್ಪಾಜಿ ಹೇಳಿಪ್ಪ. ನಮ್ಗೇನಿಲ್ಲ, ನಮ್ಗೆ ಮತ್ತೆ ವಿಧಾನಸೌಧದಲ್ಲಿ ನೋಡಿದ್ವಲ್ಲ ಮತ್ತೆ ಸೆಷನ್ ಅಲ್ಲಿ, ನಮ್ಗೆ ಆ ಬೇಕು. ಯಾರು ಎಷ್ಟೇ ಅಪೋಸ್ ಮಾಡ್ಲಿ, ಯಾರು ಎಷ್ಟೇ ನಿಮ್ ಮೇಲೆ ಅಪವಾದ ಮಾಡ್ಲಿ, ನಾವು ನಿಮ್ ಜೊತೆಗಿದ್ದೀವಿ. ಧನ್ಯವಾದಪ್ಪ, ಧನ್ಯವಾದ. ಕರ್ನಾಟಕದ ಬಿಜೆಪಿಗೆ ಒಂದು ಕಾಯಿನ್ ಅಂತ ಇಟ್ಕೊಂಡ್ರೆ ನೀವು ಎಷ್ಟು ಖಂಡಿತ ಉಳಿದವರೆಲ್ಲ ಸೆಂಟ್ರಲ್ ಆಗಿರ್ಲಿ ಯಾರೇ ಆಗಿರ್ಲಿ ಟೈಲ್ ಇದ್ದಾಗೆ ಎಲ್ಲಿರುತ್ತೆ ಟೈಲ್ ಹತ್ತಿರುತ್ತೆ, ಹಿಂದ್ಗಡೆ ಇರುತ್ತೆ ಟೈಲ್. ಯಾವತ್ತು ನೀವ್ ಯಾವತ್ತು ಬಿಜೆಪಿಗೆ, ಕರ್ನಾಟಕ ಬಿಜೆಪಿಗೆ ಎದ್ದು ಅದೇ ತರ ನಮ್ಗೆ ಮುಂದೇನು ಇತ್ತು. ನಾವು ಎಷ್ಟೇ ಕಷ್ಟ ಆದ್ರೂ ನಾವು ನಿಮ್ ಜೊತೆನೆ ಇರ್ತೀವಿ. ನೀವೆಲ್ಲಿರ್ತೀರಾ ನಾವು ಅಲ್ಲಿರ್ತೀವಿ. ನಾನು ಎಲ್ಲೂ ಹೋಗಲ್ಲಪ್ಪ, ಬಿಜೆಪಿಲೇ ಇರ್ತೇನೆ. ನನ್ನ ಜೊತೆಗೆ ಬೇಡ, ಪಕ್ಷ ಜೊತೆಗಿರು, ಮತ್ತೊಮ್ಮೆ ಅಧಿಕಾರಕ್ಕೆ ತರೋಣ ಎಲ್ಲ ಸೇರಿ. ಆಯ್ತು ಅಪ್ಪಾಜಿ, ಅದೇ ತರ ನಾವು ಸಂಘಟನೆ ಮಾಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಪ್ಪ, ಬಂದು ಭೇಟಿ ಮಾಡೋಣ ಸರ್. ಸೊ ಯಡಿಯೂರಪ್ಪನವರೇ, ನೋಡಿದ್ರಿ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಎಲ್ಲರ ಕಡೆಗೆ ಅಲ್ಲ, ಇದೆಲ್ಲದರ ಹೊರತಾಗಿಯೂ ಕೂಡ ಕಾರ್ಯಕರ್ತರಲ್ಲಿ ಒಂಥರ ವಿಶ್ವಾಸ ಕಡಿಮೆ ಆಗ್ತಾ ಇದೆಯೋ, ನಮ್ಮ ನಾಯಕರು ಯಾಕಪ್ಪ ಹಿಂಗೆ ಕಚ್ಚಾಡ್ತಾ ಇದ್ದಾರೆ ಅಂತ ಅನಿಸಲ್ವ ತಮಗೆ ಅಂತ? ಇಲ್ಲ, ನಮ್ಮ ಕಾರ್ಯಕರ್ತರಲ್ಲಿ ಮೊದಲಿಗಿಂತ ಹೆಚ್ಚು ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಅಂದರೆ ನನ್ನ ಪಕ್ಷ ಅಂದರೆ ಇಷ್ಟೆಲ್ಲ ಅನಾಹುತ, ಇಷ್ಟೆಲ್ಲ ಹೊಡೆತ, ಉದ್ದೇಶಪೂರ್ವಕವಾಗಿ ಅವ್ರು ಕಾಲೆಳೆಯುವಂಥ ಷಡ್ಯಂತ್ರ, ಕುತಂತ್ರ, ವಿರೋಧ ಪಕ್ಷದವರು ಅಲ್ಲದೇ ಆಡಳಿತ ಪಕ್ಷದವರು ನಮ್ಮವರೇ ಮಾಡಿದ್ರು, ಕುರ್ಚಿ ಹಂಚ್ಕೊಂಡವರೇ ಮಾಡಿದ್ರು. ಈ ನೋವು ಕಾರ್ಯಕರ್ತರಲ್ಲಿದೆ. ಅದಕ್ಕೆ ಯಡಿಯೂರಪ್ಪನವ್ರು ಇಷ್ಟಾದರೂ ಸಹ ಪಕ್ಷ ಬಿಡಬಾರ್ದು, ನಮ್ಮ ಜೊತೆಗೆ ಇದು ಕೆಲಸ ಮಾಡಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ನಾನು ಈಗ ಹೋದರೆ ನಾನು ನಿಮ್ಗೆ ಇವತ್ತೇ ಒಂದು ಮಾತು ಹೇಳ್ತೇನೆ, ಅದು ಹೆಮ್ಮೆಯಿಂದ, ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಸೊಕ್ಕಿನಿಂದಲ್ಲ, ದಿಮಾಕ್ನಿಂದಲ್ಲ. ಮೊದಲಿಗಿಂತ ಹೆಚ್ಚು ಪ್ರೀತಿ, ಗೌರವ ನನ್ನ ಬಂದು ಕಾಣ್ತಾರೆ. ಇಷ್ಟು ಒಂದು ರೀತಿ ನಾನು ಅಜ್ಞಾತವಾಸದಲ್ಲಿದ್ದೇನೆ. ಒಂದು ರೀತಿ ಹೈಕೋರ್ಟಿನ ಆದೇಶ ಆದಮೇಲೆ 1.5 ತಿಂಗಳು ಗೃಹಬಂಧನಲ್ಲಿದ್ದಂಗಿದ್ದೇನೆ. ಇದನ್ನು ಬಿಡಿಸ್ಕೊಂಡು ಹೊರಗಡೆ ಹೋದರೆ ನನ್ನ ಮಾತು ಕೇಳೋಕ್ಕೆ, ನನ್ನ ಜೊತೆ ಮಾತನಾಡೋಕ್ಕೆ ಇನ್ನೂ ದೊಡ್ಡ ಪ್ರಮಾಣದ ಜನ ಬಂದು ಸೇರ್ತಾರೆ. ಅವ್ರ ಸಮಸ್ಯೆಗೆ ಸ್ಪಂದಿಸೋ ಕೆಲಸ. ಯಾಕೆಂದರೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ನಾಯಕರುಗಳಾಗಿರ್ಬೋದು, ಜೊತೆ ಕಾರ್ಯಕರ್ತರು ಬಹಳ ವಿಶ್ವಾಸದಿಂದಿದ್ದಾರೆ. ಕೃಷ್ಣೇಶ್ ಶೆಟ್ಟಿ ಒಂದು ಮಾತು ಹೇಳಿದ್ರು, ನನಗೆ ಬಹಳ ಆಶ್ಚರ್ಯ ಅನಿಸ್ಬಿಡ್ತು. ಬಹಳ ಹಿಂದೆ ಅವ್ರು ಹೇಳ್ತಾ ಇದ್ರು, ಯಡಿಯೂರಪ್ಪನವರೇ ನಮ್ಮ ನಾಯಕರು, ಇನ್ಯಾರೂ ನಮ್ಮ ನಾಯಕರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರು ನಡೆದಾಡ್ತಾ ಇದ್ದಾರೆ ಅಂತಂದರೆ ಅವರ ಶೂದ್ ಏನಾದರೂ ಅಲ್ಲಿ ಕಾಣ್ತು ಅಂತಂದ್ರೆ ನಾವು ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ತೀವಿ, ಅಷ್ಟು ಗೌರವ ಇದೆ. ದೊಡ್ಡ ಮಾತಪ್ಪ ಅದೆಲ್ಲ. ಅಲ್ಲ ಹೇಳೋದು ಅಲ್ಲ, ಅಷ್ಟು ಅಂಥ ಕಾರ್ಯಕರ್ತರಿದ್ದಾರೆ, ನಾಯಕರುಗಳಿದ್ದಾರೆ. ಎಲ್ಲ ಒಂದು ಕಡೆಗೆ ಆ ವಿಶ್ವಾಸದ ಕೊರತೆ ಈಗ ಕಾಣ್ತಾ ಇದೆ. ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ಆ ವಿಶ್ವಾಸ, ಮೊದಲಿದ್ದ ವಿಶ್ವಾಸ ಮೂಡಿಸುವಂಥದ್ದು ಪಕ್ಷದ ಮುಖಂಡ ನನ್ನ ಕರ್ತವ್ಯ. ಕುರ್ಚಿ ಹೋದು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದರಿಂದ ವಿಚಲಿತನಾಗಲ್ಲ, ಹಿಂದೆ ಸರಿಯೋಲ್ಲ. ಮೊದಲಿಗಿಂತ ಹೆಚ್ಚು ಹುಮ್ಮಸ್ಸಿನಿಂದ, ವಿಶ್ವಾಸದಿಂದ ನಾನು. ಯಾಕಂದರೆ ಪಕ್ಷದ ಸ್ಥಿತಿಗತಿಗಳು ಮೊದಲಿದ್ದ ಹಾಗಿಲ್ಲ. ಅದು ರಾಮುಲು ಎಫೆಕ್ಟ್ ಆಗಿರ್ಬೋದು, ಜಾರಕಿಹೊಳಿ ಎಫೆಕ್ಟ್ ಆಗಿರ್ಬೋದು. ಮೊನ್ನೆ ಏನು ಅಂತಂದರೆ ನನಗೆ ಪಕ್ಷ ನಾನು ಪರಿಗಣಿಸ್ತಿಲ್ಲ ಅಂತೇಳಿ ಹೊರಟಂಥ ಶ್ರೀನಿವಾಸ್ ಅವರ ಉದಾಹರಣೆ ಆಗಿರ್ಬೋದು. ಹೆಂಗಿದನ್ನೆಲ್ಲ ಸರಿ ಮಾಡ್ಕೊಳ್ತೀರಿ? ±2 ಇದೆ. ಆ ನೊಂದ ಶಾಸಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವ್ರು ಮನವೊಲಿಸಬೇಕಾಗತ್ತೆ, ವಾಸ್ತವಿಕ ಸ್ಥಿತಿ ತಿಳಿಸ್ಬೇಕಾಗತ್ತೆ. ಇನ್ನೊಮ್ಮೆ ಇದೇ ರೀತಿ ತಪ್ಪುಗಳಾಗದಂತೆ ಎಚ್ಚರ ವಹಿಸ್ತೀವಪ್ಪ ಅಂತ ಹೇಳಬೇಕಾಗತ್ತೆ. ಆ ಕೆಲಸ ನಾನು ಮಾಡೋಕ್ಕೋಸ್ಕರನೇ ಇನ್ನು ಮುಂದೆ 1-2 ಗಂಟೆ ಕಚೇರಿನಲ್ಲಿ, BJP ಕಚೇರಿಯಲ್ಲೂ ಕುಂತ್ಕೊತೇನೆ, ಪ್ರವಾಸನೂ ಮಾಡ್ತೇನೆ. ಒಂದು ದಿವಸ ನಾನು ವೇಸ್ಟ್ ಮಾಡ್ದೇನೆ ಪಕ್ಷದ ಸಂಘಟನೆ ಬಲಪಡಿಸೋಕ್ಕೆ ಮತ್ತು ಅಧಿಕಾರಕ್ಕೆ ತರೋಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ. ಅಲ್ಲ, ಇನ್ನೊಂದು ನಿಮ್ಮ ನಾಯಕರುಗಳೇ ಹೇಳ್ತಿರ್ತಾರೆ ಏನು ಅಂದರೆ, ಯಡಿಯೂರಪ್ಪನವ್ರು ಬಹಳ ಒಳ್ಳೆಯ ಮನುಷ್ಯ, 2 ಮಾತಿಲ್ಲ ಅದರಲ್ಲಿ. ಅವರ ಶಕ್ತಿಯನ್ನು ನಾವು ಅಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವ್ರ ಸುತ್ತಮುತ್ತ ಒಂದಷ್ಟು ಜನಗಳಿದ್ದಾರೆ ನೋಡಿ ಅವ್ರ ಸರ್ಕಲ್ನಲ್ಲಿ, ಅವರು ಸರಿ ಇಲ್ಲ ಅನ್ನುವಂಥದ್ದು. ಯಡಿಯೂರಪ್ಪನವರು ಒಂದು ಹೇಳಿ ಅಂದರೆ 100 ಹೇಳಿ ನಿಮ್ಮನ್ನು ಹಾಳು ಮಾಡಿಬಿಡ್ತಾರೆ ಅಂತ. ನೋಡಿ, ಅತಿರೇಕಕ್ಕೆ ಹೋದಾಗ ಕೆಲವರು ಹೇಳಿಕೆಗಳನ್ನು ಕೊಟ್ಟಿರ್ಬೋದು, ಕೆಲವರು ನೋವಾಗಿರ್ಬೋದು, ಬೇಸರ ಆಗಿರ್ಬೋದು. ಎಲ್ಲರನ್ನೂ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ.
ಈಗ ನೋಡಿ ಅನೇಕ ಜನ ಪ್ರಶ್ನೆ ಕೇಳಿದ್ರು, ಎಷ್ಟು ನೊಂದಿದ್ದಾರೆ ಅವರು ಮಾತನಾಡೋಕ್ಕೆ ಅವಕಾಶ ಕೊಟ್ಟು ಬಿಡ್ತಾರೆ ಅನ್ನೋ ಪಕ್ಷದ ಕಚೇರಿ ಒಳಗೆ ಬಂದು ಯಾಕ್ರೆ ಹಿಂಗೆ ನಡೆಸಿದ್ರೆ ಯಡಿಯೂರಪ್ಪನವ್ರಿಗೆ ಅಂತ. ಹಾಗೇ ನನ್ನ ಕೊಲೀಗ್ಸು ಆ ಯಡಿಯೂರಪ್ಪನ ಮೇಲಿರುವಂಥ ಪ್ರೀತಿ ವಿಶ್ವಾಸ ಅವ್ರಿಗೆ ಆಗ್ತಿರುವಂಥ ಅನ್ಯಾಯ ನೋವಿನಿಂದ ಕೆಲವು ಮಾತಾಡಿರ್ಬೋದು. ನಾನು ಈ ಚಾನಲ್ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೇನೆ, ನಾವೆಲ್ಲರೂ ಇದನ್ನು ಸಹಿಸ್ಕೊಳ್ಳೋಣ. ನಮ್ಗೆ ಗೊತ್ತಿಲ್ಲದೇನೋ ಆಕ್ರೋಶಗೊಳಗಾಗಿ ಒಂದು ಮಾತಾಡಿದ್ರೆ ಅದು ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತೆ, ಜನರ ಮೇಲೆ ಎಫೆಕ್ಟ್ ಆಗುತ್ತೆ. ಇವರು ಈಗ ನಡ್ಕೊತಿರಲ್ಲ ಅಂತ ನೊಂದ್ಕೊತಾರೆ. ದಯಮಾಡಿ ಇನ್ನು ಮುಂದೆ ಯಾರು ಏನೇ ನನ್ನ ಬಗ್ಗೆ ಮಾತನಾಡಿದ್ರು ನೀವು ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ಅವ್ರ ಶಾಸಕ ಇರಲಿ, ಅವ್ರ ಮಂತ್ರಿ ಇರಲಿ, ನಮ್ಮವ್ರು ಯಾರೇ ಇರಲಿ ದಯಮಾಡಿ ವ್ಯಕ್ತಪಡಿಸಬೇಡಿ ಅಂತ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಅಲ್ಲ, ಮತ್ತು ನನ್ನ ಕೊನೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ನೀವು ಗುಡುಗಿದ್ರಿ, ನೀವು ಸರ್ಕಾರದ ವಿರುದ್ಧನೇ ಗುಡುಗಿದ್ರಿ. ತಾವು ಯಾವ ಕಾರಣದಿಂದ ವಿರೋಧ ಪಕ್ಷದ ನಾಯಕರ ಹತ್ರ ಶಭಾಷ್ ಅನ್ಸ್ಕೊಳ್ಳೋಕೆ ಅಥವಾ ನನ್ನನ್ನು ಕಡೆಗಣಿಸಿದ್ರೆ ಸರಿ ಇರಲ್ಲ ಗ್ರಹಚಾರ ಅಂತ ಒಂದು ಸಂದೇಶ ರವಾನಿಸೋಕೆ? ಎರಡೂ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಒಂದೇ ಒಂದು, ವಿಧಾನಮಂಡಲದಲ್ಲಿ ಕಳೆದ 9 ತಿಂಗಳಿಂದ ನಾನು ಮಾತಾಡಿಲ್ಲ. ಹಿಂದೆ ಸಾಲಿನಲ್ಲಿ ಕುಂತಿದ್ದೆ, ನಾನೇ ಕುರ್ಚಿ ಹಾಕ್ಸ್ಕೊಂಡು ಕೇಳಿ ಸ್ಪೀಕರ್ನ ಕೇಳಿ ಹಿಂದೆ ಕುಂತಿದ್ದೇನೆ. ಆದರೆ ಮೊನ್ನೆ ಈ ಭೀಕರ ಬರಗಾಲ ಇರುವಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಲ್ಲ, ವಿದ್ಯುತ್ ಇಲ್ಲ, ರೈತ ಕಣ್ಣೀರಾಗ್ತೇನೆ ಅನ್ನೋ ಕಾಲದಲ್ಲಿ ನಾನೇನಾದರೂ ಯಾವುದೋ ಬೇಸರದಿಂದ ಮಾತನಾಡದೆ ಕೈ ಕಟ್ಕೊಂಡು ಕುಂತಿದ್ರೆ ನಾನು ಹೋದಾಗ ಕೇಳ್ತಾ ಇದ್ರು, ಏನು ಯಡಿಯೂರಪ್ಪನವರೇ ಇಂಥ ಸಂಕಷ್ಟ ಕಾಲದಲ್ಲಿ ನೀವು ಮಾತಾಡಿದ್ರೆ ಅಂದರೆ ಪರಿಹಾರ ಸಿಗ್ತಿತ್ತು, ನೀವೇನೂ ಮಾತಾಡಲಿಲ್ಲ, ಈಗ ಯಾಕೆ ಇಲ್ಲಿಗೆ ಬಂದಿರೋದನ್ನ ಏನು ಉತ್ತರ ಕೊಡಲಿ? ಆದ್ದರಿಂದ ಒಂದು ಸರ್ಕಾರದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ, ಒಬ್ಬ ಶಾಸಕನಾಗಿ, ಒಬ್ಬ ಸರ್ಕಾರದ ಪ್ರಮುಖನಾಗಿ ಸರ್ಕಾರ ಮನವೊಲಿಸಿ ರೈತರಿಗೆ ಬಡವರಿಗೆ ನ್ಯಾಯ ಒದಗಿಸ್ಕೊಡೋದು ನನ್ನ ಕರ್ತವ್ಯ ಇತ್ತು. ಅದನ್ನು ಮಾಡಿದ್ದೇನೆ. ಇದನ್ನು ವಿರೋಧ ಪಕ್ಷ ನಾಯಕ ಅಂತಾರು ಕರ್ಕೊಳ್ಳಿ ಅಥವಾ ಇನ್ನೇನು ಬೇಕಾದ್ರೂ ತಪ್ಪು ಗ್ರಹಿಕೆ ಮಾಡ್ಕೊಳ್ಳಿ. ನನ್ನ ಉದ್ದೇಶ ಒಂದೇ ಒಂದು, ಆ ಜನತೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಅಲ್ಲ, ಈಗ ನಾನು ಯಾವುದನ್ನು ಕೇಳಲ್ಲ, ಇನ್ನೆಂದೆಂದು ನಾಯಕರುಗಳಿಗೆ ನನಗೆ ಅಧಿಕಾರ ಕೊಡಿ ಅಂತ ಕೇಳಲ್ಲ ಅಂದರೆ ದ್ರಾಕ್ಷಿ ಸಿಗಲಿಲ್ಲ ಅನ್ನೋವಂಥದ್ದು ಗೊತ್ತಾಗ್ಬಿಡುತ್ತೆ ನಿಮಗೆ ಅಂತೇಳಿ ಅಂತ, ಕೈಗೆಟಕದ ದ್ರಾಕ್ಷಿ ಹುಳಿ ಅಂತ. ನೋಡಿ, ಯಾವುದಕ್ಕೂ ಹೋಲಿಕೆಯನ್ನು ದಯಮಾಡಿ ಮಾಡಬೇಡಿ. ನಾನು ಇಷ್ಟೇ ಅಂದ್ಕೊಂಡಿರುವಂಥದ್ದು, ನಾನು ಪಕ್ಷದ ಒಬ್ಬ ವಿನಮ್ರ ಸೇವಕನಾಗಿ ಈ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರ ತರೋಕ್ಕೋಸ್ಕರ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ಅಧಿಕಾರಕ್ಕೋಸ್ಕರ ನಾನು ಹೋರಾಟ ಮಾಡ್ತೀನಿ ಮತ್ತು ಮುಖ್ಯಮಂತ್ರಿ ಆಗ್ತೀನಿ ಅಂತ ನಾನು ಹೇಳಲಿಲ್ಲ. ಅಲ್ಲ, ಮುಂದೆ ಏನಾದರೂ ಮತ್ತೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಾವೇ ಮುಖ್ಯಮಂತ್ರಿ ಹಾಗಾದರೆ? ನಾನು ಅದನ್ನು ಅಪೇಕ್ಷೆ ಪಡೋದಿಲ್ಲ. ಅಲ್ಲ, ಕಿಂಗ್ ಆಗ್ತಿರೋ ಕಿಂಗ್ ಮೇಕರ್ ಆಗ್ತಿರೋ ಅಂತ? ಎರಡೂ ಅಲ್ಲ. ಒಬ್ಬ ಸಾಮಾನ್ಯ ವಿನಮ್ರ ಸೇವಕನಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತೇನೆ, ಜನರ ಪ್ರೀತಿ ವಿಶ್ವಾಸ ಗಳಿಸಿ ಮತ್ತೊಮ್ಮೆ BJPಯನ್ನು ಅಧಿಕಾರಕ್ಕೆ ತಂದು ಈ ಪಕ್ಷಕ್ಕೆ ನಾನು ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನ. ನಿಮ್ಮ ಕನಸು ಸಾಕಾರ ಆಗುತ್ತೆ, ಮತ್ತೆ BJP ಅಧಿಕಾರಕ್ಕೆ ಬರುತ್ತೆ ಅಂತೀರಿ? 100ಕ್ಕೆ 100 ನಾನು ಯಶಸ್ವಿ ಆಗ್ತೇನೆ. ನಮ್ಮ ಪಕ್ಷದ ಕಾರ್ಯಕರ್ತರು ಹೆಗಲು ಕೊಟ್ಟು ಮೊದಲಿಗಿಂತ ಹೆಚ್ಚು ಒಳ್ಳೆಯ ರೀತಿ ಕೆಲಸ ಮಾಡ್ತಾರೆ. ಆವಾಗ ನಮ್ಮ ಹತ್ರ ಏನೂ ಇರಲಿಲ್ಲ. ಅವಾಗ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೋಆಪರೇಟಿವ್ ಫೀಲ್ಡಲ್ಲಿ ಯಾರೂ ನಮ್ಮ ಜೊತೆಗೆ ಇರಲಿಲ್ಲ. ದೊಡ್ಡ ಸೈನ್ಯ ಇದೆ, ಆನೆ ಬಲ ಬಂದಿದೆ. ಅವರನ್ನು ಸರಿದಾರಿಯಲ್ಲಿ ಉಪಯೋಗಿಸ್ಕೋಬೇಕು. ಅವನ್ನೆಲ್ಲ ಉಪಯೋಗ ಮಾಡಿಕೊಂಡು ಎಲ್ಲರನ್ನು ವಿಶ್ವಾಸ ತಗೊಂಡು ಯಾರ ಬಗ್ಗೆಯೂ ಭೇದ ಭಾವನೆಯನ್ನು ಮಾಡ್ದೇನೆ ನಾನೇ ಎಲ್ಲರ ಜೊತೆ ಕಾಂಪ್ರಮೈಸ್ ಮಾಡ್ಕೊತೀನಿ. ಅವ್ರು ನನ್ನ ವಿರೋಧಿಗಳಿದ್ದರೂ ಸಹ ಇಲ್ಲಪ್ಪ ನೀವು ಹಳೇದು ಮರ್ತು ಬಿಡಿ, ನಾನು ನಿಮ್ಮ ಜೊತೆ ಹೊಂದ್ಕೊಂಡು ಹೋಗ್ತೇನೆ ಅಂತೇಳಿ ಎಲ್ಲರನ್ನು ಸರಿಸಮಾನವಾಗಿ ಕಂಡುಕೊಂಡು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ. ಓಕೆ, ಸುವರ್ಣ ನ್ಯೂಸ್ನ ಈ ವೇದಿಕೆ ಮುಖಾಂತರ ಜನರಿಗೆ ಏನು ಹೇಳಕ್ಕೆ ಬಯಸ್ತೀವಿ ಕೊನೆಯದಾಗಿ? ನನ್ನ ಕೆಲವು ತೀರ್ಮಾನಗಳು ಪಕ್ಷ ಬಿಡಬೇಕು ಅಂತ ನಾನು ಚಿಂತನೆ ಮಾಡಿದಂಥದ್ದು ಇವೆಲ್ಲವೂ ಸಹ ನಮ್ಮ ಹಿರಿಯರಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ. ಇನ್ನು ಕೆಲವರಿಗೆ ಈ ರೀತಿ ಪರಿಸ್ಥಿತಿಗಳು ಬಂತಲ್ಲ, ಯಡಿಯೂರಪ್ಪನವ್ರಿಗೆ ಈ ಥರ ಮೂಲೆಗುಂಪು ಮಾಡೋದಲ್ಲ ಅನ್ನೋದು ನೋವಿದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ, ಹಿತೈಷಿಗಳಿಗೆ, ಕಾರ್ಯಕರ್ತರಿಗೆ ವಿನಮ್ರತೆಯಿಂದ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ನನ್ನ ಮಧ್ಯದಲ್ಲಿ ಈ ರೀತಿ ಒಂದು ಚಿಂತನೆ ಮಾಡೋದಕ್ಕೆ ಕ್ಷಮಿಸಿಬಿಡಿ. ಮತ್ತೊಮ್ಮೆ ಕನಸು ಮನಸ್ಸಲ್ಲೂ ಆ ರೀತಿ ನಾನು ಚಿಂತೆ ಮಾಡೋದಿಲ್ಲ. ಯಾವುದೇ ಕುರ್ಚಿ ಆಸೆ ಇಟ್ಕೊಳ್ದೇನೆ ಮತ್ತು ಯಾವುದೇ ನಾಯಕರ ಮೇಲೆ ಡಿಪೆಂಡ್ ಆಗದೇನೆ ಪ್ರಾಮಾಣಿಕವಾಗಿ ಯೋಗ್ಯರಿಗೆ, ಪ್ರಾಮಾಣಿಕರಿಗೆ ಸೀಟ್ ಕೊಡಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಕರ್ನಾಟಕ ರಾಜ್ಯವನ್ನು ಈ ರಾಜ್ಯದಲ್ಲಿ ಮಾದರಿ ರಾಜ್ಯ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ನಾನು ಮೊದಲು ಬಂದಾಗ 48,000 ಕೋಟಿ ರೂಪಾಯಿನ ಬಡ್ಜೆಟ್ ಮಾಡಿದ್ದೆ. ನನ್ನ ಕನಸಿತ್ತು 1 ಲಕ್ಷ ಕೋಟಿ ರೂಪಾಯಿನ ಬಡ್ಜೆಟ್ ಮಾಡಬೇಕು ಅಂತ ಬಡ್ಜೆಟ್ ಮಂಡನೆ ಮಾಡಿದ್ದೇವೆ. ಹೇರಳವಾಗಿ ಹಣ ಇದೆ, ಸಂಪನ್ಮೂಲದ ಕೊರತೆ ಇಲ್ಲ. ಅದು ಉಪಯೋಗ ಮಾಡಿಕೊಂಡು ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಕನಸು ನಂದು. ಎಸ್, ಯಡಿಯೂರಪ್ಪನವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ನಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಇದು ಯಡಿಯೂರಪ್ಪ ಅನ್ನುವಂಥದ್ದು. ಯಾಕಂದರೆ ಯಡಿಯೂರಪ್ಪನವ್ರ ಉತ್ಸಾಹ ಇದೆಯಲ್ಲ, ಅದು ಯಾವತ್ತೂ ಕೂಡ ಕಡಿಮೆ ಆಗುವಂಥದ್ದಲ್ಲ. ಸಾಕಷ್ಟು ಪೆಟ್ಟುಗಳು ಬಿದ್ದಿದೆ, ಏಟ್ಗಳು ತಿಂದಿದ್ದಾರೆ, ಸಾಕಷ್ಟು ಬೇಸರ ಆಗಿದೆ, ಮನಸ್ಸಿಗೆ ನೋವಾಗಿದೆ. ಇದೆಲ್ಲದರ ಹೊರತಾಗಿ ಯಡಿಯೂರಪ್ಪ ಎಂದೂ ಕೂಡ ಬೆನ್ನು ತೋರಿಸಿರುವಂಥ ನಾಯಕ ಅಲ್ಲ. ನೀವು ಎಂಥ ನೋವಲ್ಲೂ ಕೂಡ ಯಡಿಯೂರಪ್ಪನವ್ರ ಪ್ರಶ್ನೆ ಕೇಳಿ ಯಡಿಯೂರಪ್ಪ ನಿಂತು ಉತ್ತರ ಕೊಡುವಂಥವ್ರು ಅಂತ ಛಾತಿ ಯಡಿಯೂರಪ್ಪನವ್ರಿಗಿದೆ. ಯಡಿಯೂರಪ್ಪ ಕನಸು ಕಾಣ್ತಾ ಇದ್ದಾರೆ. ಇಷ್ಟೆಲ್ಲದರ ಹೊರತಾಗಿಯೂ ಕೂಡ ಇಷ್ಟೊಂದು ಕಚ್ಚಾಟಗಳನ್ನು ನೋಡಿದ್ದಾಯಿತು, ಹುಚ್ಚಾಟಗಳು ನೋಡಿದ್ದಾಯಿತು. ಇದೆಲ್ಲದರ ಹೊರತಾಗಿ ಕೂಡ ಜನ ನಮ್ಮ ಜೊತೆಗಿದ್ದಾರೆ, ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾತಾಡಿದಂಥ ಜನರು ಕೂಡ ಯಡಿಯೂರಪ್ಪನವ್ರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಈ ಮುಖಾಂತರ
ನಮ್ಮ ಬೆಂಬಲ ನಿಮ್ಗೆ ಎಷ್ಟಿದೆ ಅನ್ನೋದನ್ನು ತೋರಿಸಿದ್ದಾರೆ. ನಿಜಕ್ಕೂ ಯಡಿಯೂರಪ್ಪ ತಮ್ಮ ಕನಸು ಏನಿದೆ ಆ ಕನಸನ್ನು ಸಾಕಾರ ಮಾಡಿಕೊಳ್ಳಿ, ಅವರ ಗುರಿನ ತಲುಪಲಿ. ಇನ್ನು ಯಡಿಯೂರಪ್ಪ ಬದಲಾಗ್ತೀನಿ ಅಂತ ಇದ್ದಾರೆ. ಈ ಬಾರಿ ಹೇಳಿದ್ದಾರೆ ಖಂಡಿತವಾಗಲೂ ನಾನು ಬದಲಾಗ್ತೀನಿ ಅನ್ನುವಂಥದ್ದು. ಅವರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.